ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಘಟಪ್ರಭಾ ನದಿ. ಮುಧೋಳ, ರಬಕವಿ, ಬನಹಟ್ಟಿ ತಾಲೂಕಿನಲ್ಲಿ ಪ್ರವಾಹದ ಭೀತಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪಾಯದ ಮಟ್ಟ ಮೀರಿದೆ ಘಟಪ್ರಭಾ ನದಿಗೆ ಹರಿದು ಬರ್ತಾ ಇದೆ 65,000 ಕ್ಯೂಸೆಕ್ ನೀರು. ಮುಧೋಳ, ರಬಕವಿ, ಬನಹಟ್ಟಿ ತಾಲೂಕಿನ 11 ಸೇತುವೆಗಳು ಕೂಡ ಮುಳುಗಡೆ ಆಗ್ಬಿಟ್ಟಿದೆ. ಮುಧೋಳದ ಮಿರ್ಜಿ ಗ್ರಾಮದಲ್ಲಿ 12 ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಸಾವಿರಾರು ಎಕರೆ ಕಬ್ಬು, ಹೆಸರು, ಅಳಸಂದೆ, ಮೆಕ್ಕೆಜೋಳ ಜಲಾವೃತವಾಗ್ಬಿಟ್ಟಿದೆ. ಗ್ರಾಮಸ್ಥರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಮುಧೋಳ, ರಬಕವಿ, ಬನಹಟ್ಟಿಗೆ ಜಿಲ್ಲಾಧಿಕಾರಿ ಸಂಗಪ್ಪ ಭೇಟಿಯನ್ನು ನೀಡಿದ್ದಾರೆ. ನೋಡಿ, ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಂದು ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ, ಸಂಚಾರ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಬೆಳೆದಿರುವಂತಹ ಬೆಳೆಗಳು ಹಾನಿ ಆಗ್ತಾ ಇದೆ, ನಷ್ಟ ಸಂಭವಿಸ್ತಾ ಇದೆ. ಸಾಕಷ್ಟು ಸಮಸ್ಯೆಯನ್ನ ಬೆಳಗಾವಿ ಭಾಗದಲ್ಲಿನ ರೈತರು, ಜನರು ಅನುಭವಿಸ್ತಾ ಇದ್ದಾರೆ. ಇದೀಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾ ಇರೋದು, ಸ್ಥಳ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ಸೇತುವೆಗಳು ಇನ್ನೇನು ಮುಳುಗುವ ಹಂತದಲ್ಲಿದೆ, ಇನ್ನು 12 ಸೇತುವೆಗಳು ಆಲ್ರೆಡಿ ಮುಳುಗಿಬಿಟ್ಟಿದೆ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೆಲವೊಂದಷ್ಟು ಕುಟುಂಬಗಳನ್ನು ಇದೀಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಅದು ನದಿ ಪಾತ್ರ, ನದಿ ತೀರದ ಜನರಿಗಂತೂ ಒಂದು ರೀತಿಯಾದಂಥ ಜೀವ ಭಯ. ಈಗಾಗಲೇ ಜಿಲ್ಲಾಡಳಿತ ಅವರಿಗೆ ಸೂಚನೆಯನ್ನು ನೀಡಿತ್ತು, ಯಾವುದೇ ಕಾರಣಕ್ಕೂ ನೀವು ಅಲ್ಲಿರೋದು ಸೂಕ್ತ ಅಲ್ಲ, ಬೇರೆ ಕಡೆಗೆ ಆಗಮಿಸಲೇಬೇಕು ಅಂತ. ಇದೀಗಾಗಲೇ ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ, ನಿರಾಶ್ರಿತರ ಕೇಂದ್ರವನ್ನು ತೆರೆಯಲಾಗಿದೆ, ಸಹಾಯವಾಣಿಯನ್ನು ತೆರೆಯಲಾಗಿದೆ. ಏನೇ ಸಮಸ್ಯೆಗಳಿದ್ರೂ, ಯಾವುದೇ ರೀತಿಯಾದಂಥ ಅವಘಡಗಳು, ಅವಾಂತರಗಳು ಸಂಭವಿಸ್ತಾ ಇದ್ರೂ ಕೂಡ ಕರೆ ಮಾಡಿ ಮಾಹಿತಿಯನ್ನು ನೀಡಬೇಕು ಅಂತ ಜಿಲ್ಲಾಡಳಿತ ತಿಳಿಸಿದೆ. ಈ ಬಾರಿ ವಿಪರೀತವಾಗಿ ಮಳೆ ಆಗ್ತಿರೋದ್ರಿಂದ ಎಲ್ಲ ನದಿಗಳು ಉಕ್ಕಿ ಹರಿತಾ ಇರೋದೇ ಇದು ಸಮಸ್ಯೆಗೆ ಕಾರಣವಾಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಈ ಬಾರಿ ಸಾಕಷ್ಟು ಮಳೆ ಆಗಿರುವಂಥದ್ದು, ಸದ್ಯದ ಪರಿಸ್ಥಿತಿ ಏನೇನಿದೆ, ಜಿಲ್ಲಾಡಳಿತ ಹೇಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ? ನೀತಿ ಪ್ರಮುಖವಾಗಿ ಏನು ಉತ್ತರ ಕರ್ನಾಟಕ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಸಂಬಂಧಪಟ್ಟಂತೆ ಏನು ತ್ರಿವರ್ಣ ನದಿಗಳಲ್ಲಿ ಸಾಕಷ್ಟು ಪ್ರವಾಹದ ಆತಂಕ. ಎಲ್ಲೇ ಸುರಿದ ಮಳೆಗೆ ಈ ಭಾಗದ ಜನರಿಗೆ ಪ್ರವಾಹದ ಭೀತಿ ಎದುರಾಗುವಂತದ್ದು. ಪ್ರಮುಖವಾಗಿ ಇದು 2019ರಿಂದ ಸುಗಮವಾಗಿ ಬರ್ತಕ್ಕಂತ ಒಂದು ಈ ಭಾಗದ ಜನರಿಗೆ ಒಂದು ಅವಾಂತರ ಸೃಷ್ಟಿ ಮಾಡುವಂತ ಕೆಲಸ ಆಗತ್ತೆ. ಅಂದ್ರೆ ಪ್ರಮುಖವಾಗಿ ಘಟಪ್ರಭಾ ನದಿಯ ಭಾಗದಲ್ಲಿರ್ತಕ್ಕಂತ ಏನು 12 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕಂಪ್ಲೀಟ್ ಆಗಿ ಈಗಾಗಲೇ ಸೇತುವೆ ಮೇಲೆ ನೀರು ಸಂಪೂರ್ಣವಾಗಿ ಬಂದಾಗಿರುವಂತದ್ದು. ಪ್ರಮುಖವಾಗಿ ಘಟಪ್ರಭಾ ನದಿ ನೀರಿಗೆ ಈಗಾಗಲೇ 65,000 ಕ್ಯೂಸೆಕ್ಸ್ಕ್ಕೂ ಅಧಿಕ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದಾಗಿ ಘಟಪ್ರಭಾ ನದಿಗೆ ಸಂಬಂಧಪಟ್ಟಂತೆ ಮಿರ್ಜಿ ಗ್ರಾಮಕ್ಕೆ ಈಗಾಗಲೇ ನೀರು ಕೂಡ ನುಗ್ಗಿರುವಂತದ್ದು. ಪ್ರಮುಖವಾಗಿ ಮಾಚಕ್ನೂರ್ ಸೇರಿದಂತೆ ಏನು ಮಾಚಕ್ನೂರ್ ಗ್ರಾಮದ ಹೊಳಬೇಶ್ವರ ದೇವಸ್ಥಾನ ಇನ್ನೇನು 2 ಅಡಿಯಷ್ಟೇ ಮಾತ್ರ ಬಾಕಿ ಇರುವಂತದ್ದು, ಅದು ಕೂಡ ಜಲದಿಗ್ಬಂಧನವಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಕೂಡ ಮಾಡಿರುವಂತದ್ದು. ನಿನ್ನೆ ಗಂಜಿ ಕೇಂದ್ರಗಳನ್ನ ಜಿಲ್ಲಾಡಳಿತ ಓಪನ್ ಮಾಡಿ ಅಲ್ಲಿ 12 ಕುಟುಂಬವನ್ನ ಸ್ಥಳಾಂತರವನ್ನ ಈಗಾಗಲೇ ಮಾಡಿರುವಂತದ್ದು. ಈಗ ಪ್ರಮುಖವಾಗಿರ್ತಕ್ಕಂಥ ಇನ್ನು ಮಿರ್ಜಿಯಲ್ಲಿ ಸುಮಾರು 12 ಕುಟುಂಬಗಳ ಒಂದು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಅಲ್ಲಿ ಮಿರ್ಜಿ ಗ್ರಾಮಸ್ಥರು ಅಲ್ಲಿ ಗಂಜಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಅಲ್ಲಿಗೆ ಸ್ಥಳಾಂತರವಾಗಿರುವಂತದ್ದು. ಮತ್ತು ಪ್ರಮುಖವಾಗಿ ಇವತ್ತು ಸಾಯಂಕಾಲದವರೆಗೆ ಮಿರ್ಜಿ ಗ್ರಾಮದಲ್ಲಿ ಸಾಕಷ್ಟು ನೂರಾರು ಮನೆಗಳು ಮುಳುಗುವ ಒಂದು ಸಾಧ್ಯತೆ ಕೂಡ ಇರುವುದರಿಂದಾಗಿ ಅಲ್ಲಿ ಮಿರ್ಜಿ ಗ್ರಾಮದಲ್ಲಿ ಇರ್ತಕ್ಕಂಥ ಜನರನ್ನ ಬೇರೆ ಎಡೆಗೆ ಶಿಫ್ಟ್ ಮಾಡ್ಬೇಕು. ಮತ್ತು ಅಲ್ಲಿ ನೂರಾರು ಎಕರೆ ಅಂದ್ರೆ ಕಬ್ಬು, ಹೆಸರು, ವಿವಿಧ ಏನು ಬೆಳೆಗಳಿದ್ದಾವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಪ್ರಮುಖವಾಗಿ ರೈತರು ಉತ್ತಿ ಬೆಳೆದು ಇನ್ನೇನು ಬೆಳೆ ತೆಗೆದುಕೊಳ್ಳುವ ಹಂತದಲ್ಲಿ ಪ್ರವಾಹ ಬಂದು ಕೊಚ್ಚಿಕೊಂಡು ಹೋಗತ್ತೆ ಅನ್ನುವಂತ ಅಲ್ಲಿ ರೈತರು ಒಂದು ಅಸಮಾಧಾನ ಕೂಡ ವ್ಯಕ್ತವಾಗ್ತಿರುವಂತದ್ದು. ಪ್ರಮುಖವಾಗಿರ್ತಕ್ಕಂಥ ಏನು ಮಿರ್ಜಿ, ವೆಂಟಗೋಡಿ, ರಬಕಬನಟ್ಟಿ ತಾಲೂಕಿನಲ್ಲಿ ಈಗಾಗಲೇ ಡಿಸಿ ಮತ್ತು ಸಿಒ ಅವರು ಕೂಡ ಭೇಟಿಯನ್ನ ಮಾಡಿರುವಂತದ್ದು. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗಂಜಿ ಕೇಂದ್ರಗಳಲ್ಲಿ ಏನೇನ್ ವ್ಯವಸ್ಥಿತವಾಗಿ ಮಾಡ್ಬೇಕು ಎಲ್ಲವನ್ನ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ ನೋಡಲ್ ಅಧಿಕಾರಿಗಳಿಗೆ ಈಗಾಗಲೇ ಮುನ್ಸೂಚನೆಯನ್ನ ಕೂಡ ನೀಡಿರುವಂತದ್ದು. ನದಿ ಪಾತ್ರದ ಜನರಿಗೆ ಯಾರು ಕೂಡ ಹೋಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಿಗೆ ಒಂದು ಅಲ್ಲಿ ಮುನ್ಸೂಚನೆ ಒಂದು ಅಪಾಯಕಾರಿ ಇದೆ ಅನ್ನುವಂತ ಬೋರ್ಡ್ಗಳನ್ನ ಹಾಕಿ ಅಲ್ಲಿ ಒಬ್ಬ ಪೊಲೀಸರನ್ನ ಮತ್ತು ಅಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಇವತ್ತು ಸಾಯಂಕಾಲದವರೆಗೆ ಅಂದ್ರೆ 12 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಈಗಾಗಲೇ ಮುಳುಗಿರುವಂತದ್ದು. ಇನ್ನ ಮುಂಭಾಗದಲ್ಲಿ ಬೀಳಗಿ ತಾಲೂಕಿನಲ್ಲಿ ಸಾಕಷ್ಟು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಒಂದು ಮುಳುಗುವ ಹಂತದಲ್ಲಿ ಇರೋದ್ರಿಂದಾಗಿ ಇನ್ನೂ 21 ಬ್ಯಾರೇಜ್ಗಳು ಅಂದ್ರೆ ಇನ್ನೂ
12 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಬಾಕಿ ಇರುವಂತದ್ದು. ಪ್ರಮುಖವಾಗಿರ್ತಕ್ಕಂಥ 12 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಏನಾದ್ರೂ ಮುಳುಗಿದ್ದೇ ಆದ್ರೆ ಉತ್ತರ ಕರ್ನಾಟಕದ ಹಲವು ಗ್ರಾಮಗಳಲ್ಲಿ ನೀರಿನ ಅವಾಂತರ ಸೃಷ್ಟಿಯಾಗಿ ಅಲ್ಲಿ ಪ್ರವಾಹದ ಆತಂಕ ಎದುರಾಗತ್ತೆ. ಆ ಸಕಲ ಸಿದ್ಧತೆಯನ್ನ ಕೂಡ ಜಿಲ್ಲಾಡಳಿತ ಮಾಡ್ಬೇಕಾಗತ್ತೆ. ಅಂದ್ರೆ ನೂರಾರು ಗ್ರಾಮಗಳು ಮುಳುಗುವ ಹಂತದಲ್ಲಿರೋದ್ರಿಂದಾಗಿ 2019ರ ಪ್ರವಾಹ ಮತ್ತೆ ಎದುರಾಗತ್ತೆ ಅನ್ನುವಂತ ಆತಂಕ ಈ ಭಾಗದಲ್ಲಿ ಕೂಡ ನಿರ್ಮಾಣ ಆಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಗುರು ತಮ್ಮ ಡೀಟೇಲ್ಸ್ಗಾಗಿ. ಐತ್ರಿ